ಮಸಾಲೆ ಪುರಿಯಲ್ಲಿ ಈ ಥರ ಎಗ್ ಹಾಕಿ ಕೊಡ್ತಾರೆ. ಆಫ್ಟರ್ ಎ ಲಾಂಗ್ ಟೈಮ್ ನಾನೊಂದು ಲಾಂಗ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇಲ್ಲೊಂದು ಮನೆ ರೆಡಿ ಆಗ್ತುಂಟು. ಮತ್ತು ನಾವೀಗ ಹೊಸ ರೋಡಲ್ಲಿ ಹೊರಟದ್ದು ನಮ್ಮ ಮನೆಗೆ. ಇದು ನಾವು ಹೋಗ್ತಿರೋ ರೋಡ್ ಹೊಸತ್ತು. ಈ ರೋಡು ಕಾಂಜಿ ದೇವಸ್ಥಾನಕ್ಕೆ ಹೋಗ್ತದೆ ಅಂತ ಬೋರ್ಡ್ ಉಂಟು. ಮತ್ತು ನಾವು ಹೋಗ್ತಿರೋದು ಫಸ್ಟ್ ಟೈಮ್, ನೋಡುವ ಹೇಗೆ ಹೋಗ್ತದೆ. ನೋಡಿ ಈ ಥರ ಇರ್ತದೆ ನಮ್ಮ ಊರಲ್ಲಿ ರಸ್ತೆ ಎಲ್ಲ. ಆಚೆ ಈಚೆ ಚಂದ ತೋಟ, ಮತ್ತು ಇಲ್ಲೆಲ್ಲ ಹಕ್ಕಿಗಳೆಲ್ಲ ಕೂಗ್ತುಂಟು. ಮತ್ತು ಇಲ್ಲಿ ಯಾವುದೇ ವಾಹನಗಳೆಲ್ಲ ಬರ್ತಾ ಇಲ್ಲ. ಆದರೂ ನೋಡಿ ಈ ಥರ ನಮ್ಮಲ್ಲೆಲ್ಲ ರೋಡ್. ನಾವು ಈ ರೋಡಲ್ಲಿ ಹೋಗುದು. ನಮ್ಮ ಊರೇ ಅಂದರೆ ಅದಕ್ಕೊಂದು ಮೆಮೊರೀಸಿಗೆ ವಿಡಿಯೋ ಮಾಡುವ ಅಂತ. ಹೀಗೆಲ್ಲ ಬರಬೇಕು. ಇಲ್ಲಿ ಯಾವುದೇ ಅಂಗಡಿ ಎಲ್ಲ ಸಿಗುವುದಿಲ್ಲ. ಕಾಡು ಗುಡ್ಡ ಮತ್ತೆ ಕಾಂಕ್ರೀಟ್ ರೋಡು ಇಂದ ನಾವು ಬಂದದ್ದು ಮಡ್ ರೋಡಿಗೆ ಈಗ. ಮತ್ತೆ ಇಲ್ಲೆಲ್ಲಾದ್ರೂ ರೋಡು ತಪ್ಪದಿದ್ರೆ ಸಾಕು, ಸ್ಟ್ರೈಟ್ ಅಂತ ಅಂದ್ಕೊಂಡು ಬಂದಿದ್ದೇವೆ. ಖಾಲಿ ಆದರೆ ಪೆಟ್ರೋಲ್ ಕೂಡ ಇಲ್ಲ. ಪೆಟ್ರೋಲ್ ಕೂಡ ಅಲ್ಲಿ ನೋಡಿ ಸ್ವಲ್ಪ ಇರೋದು. ಎಂತ ಆಗ್ತದೆ ಗೊತ್ತಿಲ್ಲ. ಸಿ ಪೊಯ್ ಪೊಯ್ ಪೊಯ್. ಮತ್ತೆ ಇಲ್ಲಿ ನೋಡಿ ಸೂರ್ಯ, ನೋಡಿ ಅಲ್ಲಿ ಸೂರ್ಯ ಸನ್ಸೆಟ್ ಆಗ್ತಾ ಬಂತು. ಕ್ಯಾಮರಕ್ಕೆ ಸರಿಯಾಗಿ ಕ್ಯಾಪ್ಚರ್ ಆಗೋದಿಲ್ಲ, ನಮಗೆ ಚಂದ ಕಾಣಿಸ್ತಾ ಉಂಟು ಇಲ್ಲಿ. ಹೌದು ರಿಯಾಗ್, ಇಲ್ಲಿ ಅರ್ಧ ಮೋಡ ಮುಚ್ಚಿದೆ. ಮಡ್ ರೋಡಿಂದ ನಾವು ವಾಪಸ್ ಇಲ್ಲಿ ಕಾಂಕ್ರೀಟ್ ರೋಡಿಗೆ ತಲುಪಿದ್ವಿ. ಇದು ಕಾಂಕ್ರೀಟ್ ರೋಡ್. ಏನು ಒಂದು ಮನೆ ಉಂಟು, ಅದು ಗೊತ್ತಿಲ್ಲ. ಇಲ್ಲಿ ಒಂದು ದೊಡ್ಡ ಮನೆ ಉಂಟು, ಇನ್ನೊಂದು. ಮತ್ತು ಇಲ್ಲೆಲ್ಲ ಕಾಡಿ. ಇದು ನಮ್ಮ ಆಚೆ ಫೇಮಸ್ ರಬ್ಬರ್. ನಮ್ಮ ಮ್ಯಾಂಗ್ಳೂರಲ್ಲೆಲ್ಲ ನೋಡಲಿಕ್ಕೆ ಸಿಗೋದು ಕಡಿಮೆ. ಇದು ರಬ್ಬರ್ ತೋಟ. ಮತ್ತು ಇದೆಲ್ಲ ಸಿಗ್ತದೆ ಅಡಿಕೆ ತೋಟ. ಇಲ್ಲಿ ನೋಡಿ ಒಳ್ಳೆ ಮೆಣಸು, ಪೆಪ್ಪರ್. ಯಾವುದೋ ಒಂದು ದೈವದ ಕಟ್ಟೆ ಏನೋ ಕಾಣ್ತದೆ ಅಲ್ಲಿ. 2-3 ರೋಡ್ ಆಚೆ ಈಚೆ ಹೋಗ್ತಿತ್ತು. ನಾವು ಸ್ಟ್ರೈಟ್ ಅಂತ ಹೇಳಿ ಸ್ಟ್ರೈಟ್ ರೋಡಲ್ಲಿ ಬರ್ತಾ ಇದ್ದೇವೆ. ಮತ್ತೆ ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಪೊಯ್ ಇದೊಂದು ಪೊಯ್ ತೂಕ ಅದಾಕು ಒಪ್ಪ ಕೇನ್ಗ ಕಾಂಜಿ ರೋಡ್ ಇಲ್ಲಡೆದತ್ತು ಕಾಂಜಿ ದೇವಸ್ಥಾನ ಒಂದಾಯ್ತ. ಇಲ್ಲಿ ಒಂದು ಮನೆ ತಪ್ಪಿ ಒಂದು ಮನೆ ಹತ್ರ ನಾವು ತಲುಪಿದ್ವಿ. ರೋಡ್ ತಪ್ಪಿ ಈಗ ರಿವರ್ಸ್ ಹೋಗ್ತಿದ್ದು. ನಮ್ಮ ರೋಡ್ ಈಗ ತಪ್ಪಿದೆ. ಈಗ ಬಂದ ದಾರಿಯಲ್ಲಿ ರಿವರ್ಸ್ ಬರ್ತಾ ಇದ್ದೇವೆ. ರಿವರ್ಸ್ ಬಂದು ಬೋರ್ಡ್ ಅದನ್ನ ತತ್ತಂಡು. ಈಗ ನಾವು ಫಸ್ಟಿಗೆ ಸೀದಾ ಹೋಗಿ ಒಂದು ಮನೆಗೆ ತಲುಪಿದ್ವಿ. ಅಲ್ಲಿ ಒಬ್ಬರು ನೀರು ಹಿಡಿತಾ ಇದ್ರು ಗಿಡಗಳಿಗೆ. ಅವರ ಹತ್ರ ಕೇಳಿ ವಾಪಸ್ ಟರ್ನ್ ಆಗಿ ಬಂದು ಈಗ ಇಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತದೆ ಮನೆ, ತೋಟ. ಮಾವಿನ ಎಲೆ ಎಲ್ಲ ತುಂಬ ಬಿದ್ದಿದೆ, ಮಾವಿನಕಾಯಿ ಕಾಣುವುದಿಲ್ಲ. ಮತ್ತು ರೋಡೆಲ್ಲ ಅಷ್ಟೊಂದು ಸರಿ ಇಲ್ಲ, ಆದರೂ ತೊಂದರೆ ಇಲ್ಲ, ಹೋಗುವಾಗೆ ಉಂಟು. ನಮ್ಮದು ಸ್ಕೂಟಿ ಹೋಗ್ತದೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ ನೀರಿನ ಕಣಿ ಥರ ಉಂಟು. ಮತ್ತು ಇಲ್ಲೆಲ್ಲ ಕಲ್ಲಿನ ರಾಶಿ ಉಂಟು, ಅದರ ಮೇಲೆ ಹೀಗೆ ಕೊಂಡೋಗ್ಬೇಕು ಗಾಡಿ. ನಮ್ಮೂರಿಗೆ ನೀವು ಬಂದರೆ ಚೆಂದ ಉಂಟು ರೋಡ್. ಆಚೆ ಸೈಡೆಲ್ಲ ಚೆಂದ ಸಿಗ್ತದೆ ನಿಮಗೆ ಕಾಂಜಿ ದೇವಸ್ಥಾನಕ್ಕೆ. ನಾನು ನನ್ನ ಒಂದು ಹಳೆ ವಿಡಿಯೋ, ಅಂದರೆ 2 ವರ್ಷದ ಹಿಂದೆ ಹಾಕಿದ ಒಂದು ವಿಡಿಯೋ ಉಂಟು. ಅದರಲ್ಲಿ ಕಾಂಜಿ ದೇವಸ್ಥಾನದ ಬಗ್ಗೆ ಹಾಕಿದ್ದೇನೆ. ಆ ವಿಡಿಯೋವನ್ನು ಇಲ್ಲಿ ಹಾಕ್ತೇನೆ ನಾನು. ಸೊ ಆ ದೇವಸ್ಥಾನದ ವಿಡಿಯೋವನ್ನು ನೋಡಿ. ನಾನು ಈಗ ಅದರಲ್ಲಿ
ನಿಮಗೆ ಆ ದೇವಸ್ಥಾನವನ್ನು ನಾನು ತೋರಿಸ್ತೇನೆ, ಎಷ್ಟು ಚಂದ ಉಂಟು. ಪಾಂಡವರು ಕಟ್ಟಿದ ಅಂದರೆ 1200 ವರ್ಷಗಳಷ್ಟು ಇತಿಹಾಸ ಇರುವ ದೇವಸ್ಥಾನ ಅದು. ನಾನು ನಿಮಗೀಗ ಅದನ್ನು ತೋರಿಸ್ತೇನೆ, ಎಷ್ಟು ಚಂದ ಉಂಟು ಆ ದೇವಸ್ಥಾನ ಅಂತ. ನೀವೊಂದು ಸಲ ಬನ್ನಿ ಅಲ್ಲಿಗೆ. ನೀವು ಬರೋದಾದರೆ ಸರಿಯಾದ ರೂಟ್ ಇದೆ, ಅಲ್ಲಿಂದಲೇ ಬನ್ನಿ. ನಮ್ಮ ಹಾಗೆ ಸರ್ಕಸ್ ಎಲ್ಲ ಮಾಡಬೇಡಿ. ನಾವೊಂದು ಹೊಸ ರೂಟಲ್ಲಿ ಹೋಗುವ ಅಂತ ಬಂದದ್ದು, ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ನಮ್ಮದು. ಬೋರ್ಡ್ ಉಂಟು ನೋಡಿ, ನಮ್ಮಲ್ಲಿ ಬೋರ್ಡ್ ಎಲ್ಲ ಹೀಗೆ ಸಣ್ಣ ಸಣ್ಣದ್ರಲ್ಲಿ ಹಾಕಿರ್ತಾರೆ. ನಾನು ಹಾಂ ನೋಡಿ, ಫೈನಲಿ ಇಲ್ಲಿ ತಲುಪಿದ್ವಿ ನಾವು. ಇಲ್ಲಿ ಸ್ವಲ್ಪ ರೋಡು ಚೆಂದ ಉಂಟು. ಅಲ್ಲಿ ಹಂಸ ಎಲ್ಲ ಹೀಗೇನೆ ಮಣ್ಣಲ್ಲಿ ಹೀಗೇನೆ ಸ್ವಲ್ಪ ದಪ್ಪಕ್ಕೆ ಮಾಡಿರ್ತಾರೆ ಅಷ್ಟೇ. ಆದರೆ ನಮ್ಮ ಪೇಟೆಗಿಂತ ತುಂಬ ಪೀಸ್ಫುಲ್ ಆಗಿ ಉಂಟು. ಹೀಗೆ ತೋಟ ಆಚೆ ಈಚೆ, ಮತ್ತು ವೆಹಿಕಲ್ಸ್ ಎಲ್ಲ ತುಂಬ ಇಲ್ಲ. ಫೈನಲಿ ನಾವು ಇಲ್ಲಿ ಬೋರ್ಡ್ ಹಾಕಿರೋದು ತಿರುಗಿದೆ, ಅದನ್ನೀಗ ನೋಡಿ ಬರಬೇಕು ಯಾವ ಸೈಡ್ ಅಂತ ನೋಡುವ, ಅದರಲ್ಲಿ ಎಂತ ಬರೆದಿದ್ದಾರೆ ಅಂತ. ಪಾನ ಬೈಲಾಡಿ ಪಾನ ಮನೆಗೆ ಹೋಗುವ ದಾರಿ, ಅದು ಯಾವ ಸೈಡ್? ಪಾನದ ಗೊತ್ತು ತಿರುಗಿದೆ, ಹಂಚಿ ಮಾಡ್ತೀರಿ. ನಮ್ಮದೇ ಮನೆಗೆ ಹೋಗ್ಲಿಕ್ಕೆ ನಾವು ಮ್ಯಾಪ್ ರೂಟ್ ಹಾಕೊಂಡು ಹೋಗ್ತಿದ್ದೇವೆ. ಯಾಕಂದರೆ ನಾವಿದು ಹೊಸ ಎಕ್ಸ್ಪೆರಿಮೆಂಟ್, ನಮ್ಮದು ರೂಟ್ ಹೊಸ ರೂಟಾಗಿ ನಾವು ಬಂದದ್ದು. ನೋಡಿದರೆ ಇಲ್ಲಿ 2-3 ರೂಟ್ ಆಚೆ ಈಚೆ ಇದ್ದು, ಅದು ಕೆಲವೊಬ್ಬರ ಮನೆಗೆ ಹೋಗಿ ಸ್ಟಾಪ್ ಆಗಿತ್ತು. ಮತ್ತು ಇಲ್ಲೆಲ್ಲ ಮನೆಯೆಲ್ಲ ಸಿಗ್ತದೆ ನೋಡಿ, ಇದೆಲ್ಲ ಪರಿಚಯದವರೇ, ಅವರ ಮನೆ ಈಗೀಗ ಇಲ್ಲಿ ಕಾಣಿಸ್ತಾ ಉಂಟು ನಮಗೆ ಎಲ್ಲಿ ಅಂತ. ಹಾಂ ನೋಡಿ, ಇಲ್ಲಿ ನಾವು ಫೈನಲಿ ಕಾಂಜಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಎಷ್ಟು ಚಂದ ಉಂಟು ಈ ದೇವಸ್ಥಾನ. ಇಲ್ಲೇ ನಮಗೆ ನೋಡಿ ಅಲ್ಲಿ ಕಾಣಿಸೋದೆ ಅದೇ ಕಾಂಜಿ ದೇವಸ್ಥಾನ. ಇಲ್ಲೇ ರಥವನ್ನೆಲ್ಲ ನಿಲ್ಲಿಸ್ತಾರೆ, ಅದೀಗ ಅದಕ್ಕೆ ಕ್ಲೋಸ್ ಮಾಡಿಟ್ಟಿದ್ದಾರೆ ಜಾತ್ರೆ ಟೈಮಲ್ಲಿ. ಇಲ್ಲೇ ಇದೇ ಬೀದಿಯಲ್ಲಿ ಚಂದ ರಥವನ್ನು ಎಳಿತಾರೆ ಅಲ್ಲಿ ತನಕ. ನೋಡಿ, ನೀವು ಕೂಡ ಬರ್ಬೋದು. ನೆಕ್ಸ್ಟ್ ಇನ್ನು ಡಿಸೆಂಬರಲ್ಲಿ ಜಾತ್ರೆ, ಡಿಸೆಂಬರ್ ಅಲ್ಲ, ನೆಕ್ಸ್ಟ್ ಜನವರಿಯಲ್ಲಿ ಜಾತ್ರೆ ಆಗೋದು. ಮೊನ್ನೆ ಅಷ್ಟೇ ಜಾತ್ರೆ ಆಯಿತು ಇಲ್ಲಿ. ಸೊ ನಾನು ಇದರಲ್ಲಿ ಆ ವಿಡಿಯೋವನ್ನು ಹಾಕ್ತೇನೆ, ನೀವು ಕೂಡ ಆ ವಿಡಿಯೋವನ್ನು ನೋಡಿ ಆ ಟೆಂಪಲ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ. ತುಂಬ ಚೆಂದ ಉಂಟು ಟೆಂಪಲ್, ತುಂಬ ತಂಪಾಗ್ತದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ, ತುಂಬ ಖುಷಿ ಆಗ್ತದೆ. ಹಾಗೆ ಅಷ್ಟು 1500 ವರ್ಷಗಳಷ್ಟು ಇತಿಹಾಸ ಇರುವಂಥ ದೇವಸ್ಥಾನ. ಇದೇ ಬೀದಿಯಲ್ಲಿ ಈ ಮರದ ಹತ್ರ ತನಕ ರಥವನ್ನು ಎಳಿತಾರೆ, ಇಲ್ಲಿ ತನಕ. ಇಷ್ಟು ಫೈನಲಿ ನಮ್ಮ ಊರಿಗೆ ನಾವು ರೀಚ್ ಆದ್ವಿ. ನೋಡಿ, ಇದೇ ನಮ್ಮ ಊರಿದ್ದು. ಇದು ಕೃಷಿ ಪತ್ತಿನ ಸಹಕಾರ ಸಂಘ, ಮತ್ತು ಇದು ಭಜನಾ ಮಂದಿರ ನೋಡಿ, ಮತ್ತು ಇಲ್ಲೆಲ್ಲ ಅಂಗಡಿ. ನೋಡಿ ಭಜನಾ ಮಂದಿರ ನೋಡಿ ಎಷ್ಟು ಚಂದ. ಫೈನಲಿ ಇದು ನಾ ಕಲಿತ ಶಾಲೆ, 1ರಿಂದ 5ನೇ ತರಗತಿ ನಾ ಕಲಿತ ಶಾಲೆ ಇದು. ಮತ್ತು ಇಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೂ ಅಂಗಡಿ ಕ್ಲೋಸ್. ಫೈನಲಿ ನಾವೀಗ ಇನ್ನು ಸಕ್ಸಸ್ಫುಲ್ ಆಗಿ ರೀಚ್ ಆಗಿದ್ದೇವೆ. ಇನ್ನೊಂದು ಕನೆಕ್ಟ್ ಗೊತ್ತುಂಟು ನೋಡಿ, ನೀವು ಬರೋದಾದರೆ ನಿಮಗೆ ಈ ಥರದೇ ರೂಟ್ ಎಷ್ಟು ಚಂದದ ರೂಟ್ ಸಿಗ್ತದೆ. ನಮ್ಮ ಹಾಗೆ ಅದು ಮಡ್ ರೋಡು ಕಾಂಕ್ರೀಟ್ ಅದೆಲ್ಲ ಅಲ್ಲೆಲ್ಲ ಬರಬೇಕಂತಿಲ್ಲ, ಇಷ್ಟು ಚಂದದ ಡಾಮರ್ ರೋಡಲ್ಲಿ ನೀವು ಬರಲಿಕ್ಕಾಗ್ತದೆ. ಮತ್ತು ಇದು ನಮ್ಮ ಮನೆಗೆ ಹೋಗುವ ಇದು ಕೂಡ ಚೆಂದ ಉಂಟು ನೋಡಿ, ನಾನು ತೋರಿಸ್ತೇನೆ ನಿಮಗೆ. ಇಲ್ಲೆಲ್ಲ ಚಂದದ ವ್ಯೂ, ಗ್ರೀನರಿ, ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ರಬ್ಬರ್ ತೋಟ ನಮ್ಮಲ್ಲಿ ಇದು ಹೆಚ್ಚಾಗಿ ಅಂತಲ್ಲ, ಬಟ್ ಇರ್ತದೆ. ಅಡಿಕೆ ತೋಟ, ರಬ್ಬರ್ ತೋಟ ಇದೆಲ್ಲ ಜಾಸ್ತಿ ಇರ್ತದೆ ನಮ್ಮ ಸೈಡ್. ನೋಡಿ, ಇದರ ಪಕ್ಕನೇ ಅಡಿಕೆ ತೋಟ ಹೀಗಿರ್ತದೆ ನಮ್ಮ ಊರು. ನೋಡಿ, ನಮ್ಮ ಊರಿಗೆ ನಿಮಗೆ ಬರಬೇಕಂತಿದ್ರೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ. ಜನವರಿ ಟೈಮಲ್ಲಿ ಜಾತ್ರೆ ಆಗ್ತದೆ, ತುಂಬ ಜನ ಬರ್ತಾರೆ ಇಲ್ಲಿಗೆ. ಹೀಗೆ ಕೂಡ ನೀವು ಬರ್ಬೋದು.
ಫ್ರೈಡೆ ಬಂದರೆ ಅಲ್ಲಿ ಊಟ ಕೂಡ ಇರ್ತದೆ, ಮಧ್ಯಾಹ್ನಕ್ಕೆ ಊಟ ಕೂಡ ಇರ್ತದೆ. ಮತ್ತು 2 ಟೆಂಪಲ್ ಉಂಟು, ದುರ್ಗಾ ಪರಮೇಶ್ವರಿ ಮತ್ತು ತ್ರಿಶೂಲಿನಿ. 2 ಟೆಂಪಲ್ ನೋಡಿ ಚಂದ ಉಂಟು ಟೆಂಪಲ್. ಮತ್ತು ನೀವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದರೆ ಈ ಟೆಂಪಲ್ಗೆ ಕೂಡ ಬಂದು ಹೋಗ್ಬೋದು. ನನ್ನ ಚಿಕ್ಕಿಯ ಮನೆಯಲ್ಲಿ ಚಿಕ್ಕಿ ಫೈನಲಿ ನಮ್ಮ ತೋಟಕ್ಕೆ ನಾವು ರೀಚ್ ಆದ್ವಿ. ನೋಡಿ, ಇದೆ ನಮ್ಮ ತೋಟ. ಸ್ಕೂಟರಿಂದ ಇಳಿಬೇಕಾಗ್ತದೆ, ಯಾಕಂದರೆ ನಮ್ಮದಿಲ್ಲಿ ಇಬ್ಬರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ನಮ್ಮ ರೋಡ್ ಭಾರಿ ಸಣ್ಣ ಉಂಟು ಇಲ್ಲಿ. ಹಾಗೆ ಇಲ್ಲಿ ಇಳಿದು ಇಲ್ಲಿಂದ ಮೇಲೆ ನಾವು ವಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಸೊ ಫೈನಲಿ ನಾವು ರೀಚ್ ಆದ್ವಿ, ಮ್ಯಾಪ್ ರೂಟ್ ಹಾಕಿಕೊಂಡು. ಹಾಗೆ ನಮ್ಮ ಮನೆಯಲ್ಲಿ ಇದೆಲ್ಲ ಕಟ್ಟೆಲ್ಲ ಕಟ್ಟಿಟ್ಟಿದ್ದಾರೆ. ಟಾಮಿ ಬಾ ರಾಕಿ ಬಾ. ಇವರು ರಾಕಿ ಅಂತ. ವೆಲ್ಕಮ್. ಆಯ್ತಾಯ್ತು, ನಮಸ್ತೆ. ಇವರು ರಾಕಿ. ಇವರು ಟಾಮಿ ನೋಡಿ. ಇವರು ಟಾಮಿ. ಆಮೇಲೆ ಲಿಲ್ಲಿ ಬಾ ಲಿಲ್ಲಿ ನೋಡಿ. ಇವರೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಇನ್ನೊಬ್ರು ಇದ್ದಾರೆ ನೋಡಿ, ಇನ್ನೊಬ್ರು ಮುನ್ನ, ಸಿದ್ದು, ಮತ್ತು ಇವರು ನಮ್ಮ ಮುನ್ನ. ಇವರೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಇವರೆಲ್ಲ ನಮ್ಮನ್ನು. ವೆಲ್ಕಮ್. ನಿಮಗೆ ನಾನು ಸಮೋಸ ತಂದಿದ್ದೇನೆ, ಬನ್ನಿ. ಇವರು ನೋಡಿ. ಮತ್ತು ಇವರು ಬಾ ಆದಿ ಬಾರೋ. ನಮಸ್ತೆ ಮಾಡಿ, ನಮಸ್ತೆ. ಬಜ್ಜಿ ಮುಟ್ಟಿದ್ ಬಂದು ಟೇಕ್ ಇಟ್ ನಿಮಗೆ ಕೂಡ. ಇದಾಗಿತ್ತು ವೀಕೆಂಡ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ಲಾಗ್. ಸಿ ಯು ನೆಕ್ಸ್ಟ್ ಲಾಗ್. ಅಂಟಿಲ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.